ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಭಾವನೆ ಬರ್ತಾ ಇದೆ, ನಾವು ಕರ್ನಾಟಕವನ್ನು ಒಡಿಲಿಕ್ಕೆ ತಯಾರಿಲ್ಲ. ಆದರೆ ನಿಮ್ಮ ಬಜೆಟ್ಟು, ನಿಮ್ಮ ನಡವಳಿಕೆ ನೋಡಿದ್ರೆ ಹೋಗಲಪ್ಪ ನಮ್ಮ ನಾವು ಇವರು ನಮ್ಮ ಉತ್ತರ ಕರ್ನಾಟಕ ಯಾಕೆ ಪ್ರತ್ಯೇಕ ಮಾಡ್ಕೋಬಾರ್ದು ಅನ್ನೋತ್ತ ಒಂದು ಕೆಟ್ಟ ವಿಚಾರ ಇವತ್ತು ಜನರಲ್ಲಿ ಬರೋಲಿಕ್ಕೆ ಕಾರಣ ಆಗ್ತಾಯಿದೆ. ಇದು ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ನಾನಂತರೂ ಎಂದೂ ಕರ್ನಾಟಕದಲ್ಲಿ ಮತ್ತೊಂದು ರಾಜ್ಯದ ಬಗ್ಗೆ ಕಲ್ಪನೆ ಇರಲಾರ್ದು ನಾವಾಗಲಿ ನಮ್ಮ ಪಕ್ಷ ಆಗಲಿ. ಆದರೆ ಜನರ ಭಾವನೆ ಜೊತೆಗೆ ಚೆಲ್ಲಾಟ ಆಡಬಾರ್ದು. ಏನಾಯಿತು ಆಂಧ್ರದಲ್ಲಿ, ತೆಲಂಗಾಣ, ಇವತ್ತು ಆಂಧ್ರ ಪ್ರದೇಶ ಆಯ್ತು, ಮುಂದಕ್ಕೆ ಹೋಗು. ಎಷ್ಟು ರಾಜ್ಯಗಳನ್ನು ನಮ್ಮ ಸರ್ಕಾರ ಇದ್ದಾಗನೇ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗನೇ ಅನೇಕ ರಾಜ್ಯಗಳು ಅದು. ಅದಕ್ಕೆ ಅಧ್ಯಕ್ಷರೇ ಇವತ್ತು ಹೆಚ್ಚು ಇವತ್ತು ಈ ಒಂದು ಏನು ಉತ್ತರ ಕರ್ನಾಟಕದ ವಿಚಾರವನ್ನು ವ್ಯಕ್ತಪಡಿಸಿ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಒಂದು ಬಗ್ಗೆ ಬಹಳಷ್ಟು ನಮ್ಮ ಮುಖ್ಯಮಂತ್ರಿಗಳು ಅಹಿಂದ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಾರೆ. ಅಲ್ಲಿ ಬುದ್ಧನೂ ಕೊಟ್ಟಿಲ್ಲ, ಬಸವಣ್ಣಗಂತೂ ಕೊಡೋದಿಲ್ಲ ಬಿಡ್ರೆ, ಬರೀ ಒಂದು ಫೋಟೋ ಹಾಕ್ಯಾರ ನೋಡ್ರಿ ಸರ್ಕಾರಿ ಕಚೇರಿಯಾಗ. ಸಾಂಸ್ಕೃತಿಕ ರಾಯಭಾರಿ ಆದ ಬಸವಣ್ಣವ್ರ ಫಾಲೋವರ್ಗಳಿಗೆ ಈ ಸರ್ಕಾರದಲ್ಲಿ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಅಂಬೇಡ್ಕರ್ ಅವರ ವಿಚಾರಗಳನ್ನು ಯಾವ ಸಮುದಾಯಕ್ಕೆ ಇವತ್ತು 4 ಲಕ್ಷ ಕೋಟಿ ರೂಪಾಯಿದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರು, ಸುಮಾರು 78,000 ಕೋಟಿ ರೂಪಾಯಿ ನೀವು ಇಡಬೇಕಾಗಿತ್ತು. ಇವತ್ತು ನೀವು ಕೇಂದ್ರದ ವಿರುದ್ಧ 98,000 ಕೋಟಿ ರೂಪಾಯಿ ಕೇಂದ್ರದ ವಿರುದ್ಧ ನೀವು ಏನು ಒಂದು ನಿನ್ನೆ ನಿರ್ಣಯ ಮಾಡಿಸಿದ್ರೆ ನಮ್ಮ ಕಡೆಯಿಂದ ಇಲ್ಲ ಏನಂದ್ರೆ ಕೇಂದ್ರ ಸರ್ಕಾರನೂ ಸಹ ನಮ್ಮ ಮಾದರಿಯಲ್ಲಿ ಈ ರೀತಿ SC TSPಗೆ ಏನು 24.10 ಏನು ನಮ್ಮ ಒಂದು ಜನಸಂಖ್ಯೆ ಆಧಾರದ ಮೇಲೆ ನೀವು ಕೇಂದ್ರದಲ್ಲಿ ಹಣ ಇಡಬೇಕು ಅನ್ನೋಂಥದ್ದು ನೀವು ನಿರ್ಣಯ ತಗೊಂಡ್ರಿ. ಅದಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟಿವಿ. ಆದರೆ ನೀವು ಈ ಸಲ ಬಜೆಟ್ನಲ್ಲಿ ಇಟ್ಟಿದ್ದು ಎಷ್ಟು? 42,000 ಕೋಟಿ. 42,000 ಕೋಟಿಯಲ್ಲಿ ಖರ್ಚು ಮಾಡಿದ್ದು ಇದರಿಂದ ಈ ಬೇರೆ ಬೇರೆದಕ್ಕೆ ಇವತ್ತು ಡೈವರ್ಟ್ ಎಷ್ಟು ಮಾಡಿದ್ರಿ? ಇವತ್ತು ಹೋದ ವರ್ಷ ಈ ರೀತಿ ಕೇವಲ ಇವತ್ತು ಇಲ್ಲಿ ಅಹಿಂದ ಉಳಿದಿಲ್ಲ, ಹಿಂದೆ ಕಲಾಸ ಮಾಡಿರಿ, ಬರೀ ಅಟ್ಟೆ ಉಳ್ದದ. ಅದಾಗ ಅದು ಅಟ್ಟೆ ಮತ್ತೊಂದು ಉಳ್ದದ. ಮತ್ತಾವಕ್ಕೂ ಈ ಸರ್ಕಾರದಲ್ಲಿ ದಲಿತ ನಿಗಮಗಳಿಗೆ ಅಧ್ಯಕ್ಷರೇ ಟಾರ್ಗೆಟ್ಟು ಆ ನಿಗಮ ಮಂಡಳಿಗಳಿಗೆ ಅದರ ಶೇಕಡಾವಾರು ನಾ ಎಲ್ಲ ಡಿಟೇಲ್ ಹೋಗುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಶೇಕಡಾವಾರು ಸಾಧನೆ 25%, ತಾಂಡಾ ಅಭಿವೃದ್ಧಿ ನಿಗಮ ಅದರದ ಸಾಧನೆ 25%, ಸಫಾಯಿ ಕರ್ಮಚಾರಿ ಆಯೋಗ ಇದೊಂದು ಏನು ಭಾಳ ಕಡಿಮೆ ಅಮೌಂಟ್ ಐತೆ, 3,75,00,000. ಅದರ ಒಂದು 47% ನೀವು ಅದನ್ನು ಇದು ಮಾಡಿರಿ. ಒಂದು ಬುಡಕಟ್ಟು ಇದ್ರದ್ದು ಒಂದು 61% ಆಗಿದೆ. ಬೋವಿ ಅಭಿವೃದ್ಧಿ ನಿಗಮ 25%, ಆದಿಜಾಂಬವ 25%. ಈ ರೀತಿ ಕರ್ನಾಟಕದ SCP TSP ಸುಮಾರು 14,730 ಕೋಟಿ ರೂಪಾಯಿ ಹೋದ ಸಲ ನೀವು ಇದಕ್ಕೆ ಹಾಕೊಂಡಿದ್ರಿ. ಅದಕ್ಕೆ ಗ್ಯಾರಂಟಿ ಒಳಗೆ. ಮತ್ತು ಅಧ್ಯಕ್ಷರೇ ಈ ಸಲ ಈ ಒಂದು ಬಜೆಟ್ನಲ್ಲಿ ಈ ಎಲ್ಲ ಯೋಜನೆಗಳಿಗೆ ಇವತ್ತು ಇರುವಂಥ ಅದರಲ್ಲಿ ಸಹ ಸುಮಾರು 54,000 ಕೋಟಿ ರೂಪಾಯಿ ಇವತ್ತು ನೀವು ಮತ್ತು ಗ್ಯಾರಂಟಿ ಯೋಜನೆ 51,034 ಕೋಟಿ ಇವತ್ತು ಗ್ಯಾರಂಟಿಗಳಿಗೆ ಹಾಕ್ಕೊಂಡಿದ್ದಾರೆ. ಈ ಗ್ಯಾರಂಟಿಗೆ SCP TSP ಅಭಿವೃದ್ಧಿಗೆ ಏನು ಸಂಬಂಧ ಇದೆ ಅಧ್ಯಕ್ಷರೇ? ಗ್ಯಾರಂಟಿ ಯೋಜನೆಯಲ್ಲಿ ಎಲ್ಲ ಸಮುದಾಯಕ್ಕೆ ಕೊಡ್ತಾ ಇದ್ದೀರಿ. ಸ್ಪೆಸಿಫಿಕ್ ಆಗಿ SCP TSPಗೆ ನೀವು ಕೊಡಬೇಕಾದಂಥದ್ದನ್ನು ಇವತ್ತು ಕೊಡದೆ ಇವತ್ತು ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ದಿನ ಒಂದೊಂದು ಬಜೆಟ್ನಾಗ ಹೇಳೋದೇ ಬೇರೆ. ಇವತ್ತೇ ನೋಡಿ ಏನೋ ಮತ್ತೆ ಎಲೆಕ್ಟ್ರಿಸಿಟಿದು 33 ಪೈಸೆನೋ ಹೈಕ್ 36 ಪೈಸೆ ಇವತ್ತು ಹೈಕ್ ಮಾಡ್ತಾ ಇದ್ದಾರೆ. ವರ್ಷದಿಂದ ವರ್ಷ ಮತ್ತು ಮುಂದಿನ ವರ್ಷ ಎಷ್ಟೋ ಇದೆ. ಮುಂದಿನ ವರ್ಷ ಅಂದರೆ ಈಗಿಂದಲೇ ಸ್ಟಾರ್ಟ್ ಆಯಿತು. ಒಂದು ಕಡೆ ಉಚಿತ ವಿದ್ಯುತ್ ಹತ್ತೀರಿ, 2 ರೂಪಾಯಿ 15 ಪೈಸೆನೇ ಇತ್ತು, ಇವತ್ತು 7 ರೂಪಾಯಿ ಆಗಿದೆ. ಈಗ ಆಸ್ತಿ ನೋಂದಣಿ ಶುಲ್ಕ 600%, ಆಸ್ತಿ ಮಾರ್ಗದರ್ಶನ ಮೌಲ್ಯ 30%,
ವಾಹನ ನೋಂದಣಿ ಶುಲ್ಕ 10%, ಆಸ್ಪತ್ರೆ ಸೇವಾ ಶುಲ್ಕ 5%, ಸರ್ಕಾರಿ ಕಾಲೇಜುಗಳ ಶುಲ್ಕಗಳು 10%, ಬೆಂಗಳೂರು ಮೆಟ್ರೋ ದರಗಳು 50%, ಎಲೆಕ್ಟ್ರಿಕಲ್ ವಾಹನ ತೆರಿಗೆ 10%, ವಿದ್ಯುತ್ ದರಗಳು 14.5%, ನೀರಿನ ಸುಂಕ 30%, ಆಸ್ತಿ ತೆರಿಗೆ 25%, ಬೀಜಗಳ ಮೇಲೆ ಶೇಕಡ 60%, ಉಳಿದ ಹಾಲಿನ ಬೆಲೆ 15%, ಬಸ್ಗಳ ದರ ನೋಡ್ರಿ ಅಧ್ಯಕ್ಷರೇ, ಅಲ್ಲಿ ಹೆಣ್ಮಕ್ಳಿಗೆ ಫ್ರೀ ಐತ್ರಿ, ಇಲ್ಲಿ ಗಂಡಸರಿಗೆ 15% ಇರುತ್ತೆ. ಗಂಡಸರಿಗೆ ಏನು ತಪ್ಪು ಮಾಡ್ಯಾರಿ? ಹಾಂ, ಗಂಡಸರಿಗೆ ಯಾಕೆ ಗಂಟು ಬಿಡ್ತೀರಿ ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರಲ್ಲ, ಇಲ್ಲಕಂದ್ರೆ ತೆಗೆದುಬಿಡ್ರಿ ಯೋಜನೆ. ಮತ್ತು ಇಲ್ಲಿ ಪುರುಷರ ಮೇಲೆ ಹಾಕೋದ್ರಿಂದ ನೀವೇನು ಸಾಧನೆ ಮಾಡೋದಂಗೆ ಆಯಿತು? ಅವೆಲ್ಲ ಸಾರಿಗೆ ಇಂಧನ ಸೇರಿ 34 ಸರ್ಕಾರಿ ಉದ್ಯಮಗಳು ನಷ್ಟ. ಇದ್ಯಾರು ಹೇಳ್ಯಾರ? ನಮ್ಮ ಅರಣ್ಯ ಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ನವೀನ್ ಮತ್ತು ಸರ್ವಾಣ ಅವರು ಇದಕ್ಕೆ ಕಾವೇರಿ ನೀರಾವರಿ ನಿಗಮ, ಕರ್ನಾಟಕ ನೀರಾವರಿ ನಿಗಮ, ರಾಯಚೂರು ಪವರ್ ಕಾರ್ಪೊರೇಷನ್ನು, ಸರ್ಕಾರದಲ್ಲಿ ಆಡಳಿತ ಬರುವಂಥ 125 ಸಂಸ್ಥೆಗಳಲ್ಲಿ 34 ಸಂಸ್ಥೆಗಳು ಆರ್ಥಿಕ ಸಂಕಷ್ಟವನ್ನು ಹೊಂದಿವೆ. ಸಾರಿಗೆ ನಿಗಮಗಳಿಗೆ ನಷ್ಟ. ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ನಮ್ಮದು ಲಾಭದಾಗಿದೆ, ನಾವು ಭಾಳಷ್ಟು ದೊಡ್ಡದಾದಂಥ ಅನುಕೂಲ ಆಗಿದೆ, ಈ ಸಬ್ಸಿಡಿ ನಾನು ಯಾವತ್ತು ಅವರೇ ಉತ್ತರ ಅಧ್ಯಕ್ಷರೇ ಯಾವತ್ತು ಲಾಭದಲ್ಲಿದೆ ಅಂತ ಹೇಳಿಲ್ಲ, ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀನಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇರ್ತಾರೆ. ಬಿಜೆಪಿ ಯಾಕೆ ಮಾಡ್ತಾರೆ? ಯಾರು ಸೋಷಿಯಲ್ ಮೀಡಿಯಾ ಮಾಡ್ತಾರೆ? ಯಾವತ್ತೂ ಹೇಳಿಲ್ಲ ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀನಿ ಅಷ್ಟೇ. ಆದಾಯ ಜಾಸ್ತಿ ಆಗೋದು ಲಾಭಕ್ಕೂ ವ್ಯತ್ಯಾಸ ಇದೆ. 2023-24 ಆರ್ಥಿಕ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ನಿಗಮವು 1,815.82 ಕೋಟಿ ನಷ್ಟ ಅನುಭವಿಸಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಂಸ್ಥೆಯು 161.12 ಕೋಟಿ, ವಾಯವ್ಯ ಕರ್ನಾಟಕ ರಸ್ತೆ 3,224.8 ಕೋಟಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 2,056.30 ಕೋಟಿ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿವೆ. ಇದರಿಂದ ಕಷ್ಟದಲ್ಲಿರುವ ಸಾರ್ವಜನಿಕ ಉದ್ಯಮಗಳಿಂದ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ. ಅದೇ 5 ವರ್ಷ ನೋಡ್ರಿ, ಅದು ಕ್ಯಾರಿ ಫಾರ್ವರ್ಡ್ ಆಗುವುದೇ ಅಲ್ಲ. ಅವ್ರದ್ದು ನಿಮ್ದು ಸೇರಿಸಿ ಈಗ ಹಿಂದಿಂದೆಲ್ಲ ಸೇರಿಸಿ ಹಿಂದಿನ 7 ಲಕ್ಷ ಕೋಟಿ ರೂಪಾಯಿ ಆಗೈತಿ ಸಾಲ. ಅದನ್ನ ಬಿಡ್ತೀರಿ? ನನ್ನ ಸರ್ಕಾರದಲ್ಲಿ ಅದು ಹೇಳಿ ನಾ ಎಲ್ಲರೂ ಹೇಳಕತ್ತೀನಿ, ನಾ ಏನು ಮುಲಾಜ್ ಇಲ್ಲ ಇಲ್ಲ ಇಲ್ಲ. ಅವರು ಪಾಪ ಅವರು ಸಾರಿಗೆ ಸಚಿವರು ಒಳ್ಳೆಯವರು ಅದಾರ. ಏನು ಸಜ್ಜನರು ಅಂತ ಹೇಳಿ ತಗೊಂಡೋಗಿ ಆ ಇಲಾಖೆ ನಾವು ಕೊಟ್ಟಿದ್ದೀರಿ. ಅದಲ್ಲ ಪರ್ಪಸ್ ಆಗಿ ಅವ್ರನ್ನ ಅದೇ ಅದಕ್ಕೆ ಪರ್ಪಸ್ ಆಗಿ ಅವ್ರನ್ನ ಕೂರಿಸಿರೋದು ಈಗ ಈಗ ಅಧ್ಯಕ್ಷರೇ, ಈಗ ನಮ್ಮ ಇವ್ರನ್ನ ರಾಮಲಿಂಗಾರೆಡ್ಡಿ ಅವ್ರನ್ನ ನೀವು ಬಹಳ ಸಜ್ಜನರ ಅಂತ ಹೇಳಿದ್ರಿ, ಅದಕ್ಕೆ ನೀವು ಧಾರ್ಮಿಕ ದತ್ತಿ ಮಾಡ್ರಿ. ಧಾರ್ಮಿಕ ದತ್ತಿ ಯಾವ್ದವ್ರು ಮುಂದಿನ ಸಲ ಆರಿಸಿ ಬಂದಿಲ್ಲ, ನಿಮ್ದು ಸಂಚ ಐತಿ ನೋಡ್ರಿ, ಇತಿಹಾಸ ನೋಡ್ರಿ. ಧಾರ್ಮಿಕ ದತ್ತಿ ಯಾರು ಮಂತ್ರಿ ಆಗಾರಲ್ಲ, ಗ್ಯಾರಂಟಿ ಮುಂದಿನ ಎಲೆಕ್ಷನ್ ಸೋತಾರ. ಇಲ್ಲೇ ನಮ್ಮ ರುದ್ರಪ್ಪಲ್ಲ ನೋಡ್ರಿ, ಈ ಸಲ ಅದನ್ನ ನೀವು ಚೇಂಜ್ ಮಾಡ್ಕೊಂಡು ನೀವು ಬಜೆಟ್ ಬಗ್ಗೆ ಮಾತಾಡಿ, ಟ್ರ್ಯಾಕಿಗೆ ಬನ್ನಿ ಅಲ್ಲ. ಈಗ ಟೈಮ್ ಇಲ್ಲ. ಕ್ಯಾನ್ ಯು ಕನ್ಕ್ಲೂಡ್? ನಾನು ಬಹಳ ಮುಖ್ಯವಾದಂತ ಈ ಬಜೆಟ್ ಒಂದು ಕನ್ಕ್ಲೂಡ್ ಮಾಡ್ತೀರಾ? ಯಾವ್ದ್ರಿ? ಮಿನಿಸ್ಟರ್ ಅವರೇ, ಹೌದು, ಅವ್ರೊಬ್ರು ಆಡ್ಸಿ ಬಂದಾರ. ಎಲ್ಲಿ ಹೋದ್ರು ಅವ್ರು? ಜೊಲ್ಲೆ ಮೇಡಮ್ ಅವ್ರು ಇದ್ರು. ಧಾರ್ಮಿಕತೆ ಇದ್ರೆ ನೀವು ಧಾರ್ಮಿಕತೆ ಇದ್ರಿ. ಯತ್ನಾಳ್ ಅವರೇ, ಯತ್ನಾಳ್ ಅಧ್ಯಕ್ಷರೇ, ಇವತ್ತು ಕನ್ಕ್ಲೂಡ್ ಮಾಡ್ತೀರಾ? ಈ ಬಜೆಟ್ ನಲ್ಲಿ ಕರ್ಕೊಳ್ಳಿ ಬಂದ್ಬಿಟ್ಟಾರೆ. ಓಕೆ, ಈ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಬಂತಾನ. ಮತ್ತೆ ಇಷ್ಟು ತನಕ ಹೇಳಿದಲ್ಲ ಈ ಸರ್ಕಾರ ಇಷ್ಟೊತ್ತನಿಗೆ ಹೇಳಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದು 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 ಬಹಳ ಹೈ ಟೆನ್ಷನ್ ಇದಕ್ಕೆ ಟೈಮ್ ಬಾಂಬ್. ಅಲ್ಪಸಂಖ್ಯಾತರು ಏನಾಗೈತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ